ಮಿಥುನ ರಾಶಿ ಬುದ್ಧಿವಂತಿಕೆ ಹಾಗೂ ಸಂವಹನದ ಅದ್ಭುತ ಲೋಕ. ಬ್ರಹ್ಮಾಂಡದ ರಾಶಿಚಕ್ರದ 12 ಮನೆಗಳಲ್ಲಿ 3ನೆಯ ಮನೆ ವಾಯುತತ್ವದ ಪ್ರಭಾವ ಹಾಗೂ ಬುದ್ಧಿಕಾರಕ ಬುಧಗ್ರಹದ ಆಧಿಪತ್ಯವನ್ನು ಹೊಂದಿರುವ ಮಿಥುನ ರಾಶಿ. ಗಾಳಿಯಂತೆ ವೇಗವಾದ ಮನಸ್ಸು, ಕಾಲಪುರುಷನ ಜಾತಕದ ಬಾಹುಗಳು ಅಥವಾ ಭುಜಗಳನ್ನು ಪ್ರತಿನಿಧಿಸುವ ಇವರಲ್ಲಿ ಅಪ್ರತಿಮ ಚತುರತೆ, ಚುರುಕುತನ ಹಾಗೂ ಸಂವಹನ ಕಲೆಯ ಅಪ್ರತಿಮ ಶಕ್ತಿ ಇದೆ. ಸದಾ ಹೊಸದನ್ನು ಕಲಿಯುವ ಹಂಬಲ ಹಾಗೂ 2 ವಿಭಿನ್ನ ಆಲೋಚನೆಗಳನ್ನು ಏಕಕಾಲದಲ್ಲಿ ನಿಭಾಯಿಸುವ ವಿಶಾಲ ಹೃದಯ. ಈ ಎಲ್ಲ ಜ್ಯೋತಿಷ್ಯದ ಅಂಶಗಳನ್ನು ಒಟ್ಟಾಗಿ ನೋಡಿದರೆ ನೆನಪಿಗೆ ಬರುವ ಏಕೈಕ ರಾಶಿ ಅದೇ ಮಿಥುನ ರಾಶಿ. ಕೆಲವರು ಜೀವನದಲ್ಲಿ ಬಾಹ್ಯವಾಗಿ ಬಹಳ ಚಂಚಲವಾಗಿ ಕಂಡರೂ ಅವರ ಜನ್ಮಕುಂಡಲಿಯಲ್ಲಿನ ಬುಧನ ಪ್ರಭಾವವು ಅವರೊಳಗೆ ಒಂದು ತೀಕ್ಷ್ಣವಾದ ಬುದ್ಧಿಶಕ್ತಿಯನ್ನು ತುಂಬಿರುತ್ತದೆ. ಅವರ ಪ್ರತಿಯೊಂದು ನಡೆ, ಮಾತು ಹಾಗೂ ಕಲ್ಪನಾಲೋಕದ ನಿರ್ಧಾರಗಳಲ್ಲಿ ರಾಶಿ ಅಧಿಪತಿಯ ಘನತೆ ಎದ್ದು ಕಾಣುತ್ತದೆ. ಇಂತಹ ಸಂವಹನಶೀಲ ಸ್ವಭಾವ ಹೊಂದಿರುವವರಲ್ಲಿ ಬಹುಪಾಲು ಜನರು ಜ್ಯೋತಿಷ್ಯಶಾಸ್ತ್ರದ ಅತ್ಯಂತ ಬುದ್ಧಿವಂತ ರಾಶಿಯಾದ ಮಿಥುನಕ್ಕೆ ಸೇರಿದವರಾಗಿರುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಕಾಲಚಕ್ರ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಜ್ಯೋತಿಷ್ಯಶಾಸ್ತ್ರದಲ್ಲಿ ಅತ್ಯಂತ ಚತುರ ಹಾಗೂ ಬಹುಮುಖ ಪ್ರತಿಭೆ ಎಂದು ಪರಿಗಣಿಸಲ್ಪಡುವ ಮಿಥುನ ರಾಶಿಯವರ ವ್ಯಕ್ತಿತ್ವ, ಅವರ ಗುಪ್ತ ಗುಣಗಳು, ಗ್ರಹಗತಿಗಳ ಪ್ರಭಾವ, ಶಕ್ತಿ, ದುರ್ಬಲತೆಗಳು ಹಾಗೂ ಜೀವನದ ಪ್ರಮುಖ ಸತ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಕಾಲಚಕ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಹಾಗೂ ಪ್ರೀತಿ ನಮ್ಮ ಶಕ್ತಿ ಹಾಗೂ ಶ್ರೀರಕ್ಷೆ. ಜ್ಯೋತಿಷ್ಯ ಚಕ್ರದ 3ನೆಯ ರಾಶಿಯೇ ಮಿಥುನ ರಾಶಿ. ಈ ರಾಶಿಯ ಸಂಕೇತ ಗದೆ ಹಾಗೂ ವೀಣೆಯನ್ನು ಹಿಡಿದಿರುವ ಸ್ತ್ರೀ ಮತ್ತು ಪುರುಷರ ಜೋಡಿ. ಇದು ಕೇವಲ ಒಂದು ಚಿಹ್ನೆ ಮಾತ್ರವಲ್ಲ, ಅದು ಮಿಥುನ ರಾಶಿಯವರ ದ್ವಂದ್ವ ಸ್ವಭಾವ ಹಾಗೂ ಸದಾ ಬದಲಾಗುವ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಗಾಳಿಯಂತೆ ಇವರು ಆಲೋಚನೆಗಳ ಸಾಗರದಲ್ಲಿ ಸದಾ ವಿಹರಿಸುವವರು. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ತಮ್ಮ ಬುದ್ಧಿವಂತಿಕೆಯಿಂದ ಎದುರಿಸಿ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಅದ್ಭುತ ಮನೋಭಾವ ಹೊಂದಿರುತ್ತಾರೆ. ಈ ರಾಶಿಯ ಅಧಿಪತಿ ಬುಧಗ್ರಹ. ನವಗ್ರಹಗಳ ಮಂಡಲದಲ್ಲಿ ಬುಧನಿಗೆ ಬುದ್ಧಿ, ಮಾತುಗಾರಿಕೆ, ವ್ಯಾಪಾರ ಹಾಗೂ ಹಾಸ್ಯ ಪ್ರಜ್ಞೆಯನ್ನು ಸೂಚಿಸುವ ರಾಜಕುಮಾರನ ಸ್ಥಾನವಿದೆ. ಅದಕ್ಕಾಗಿಯೇ ಮಿಥುನ ರಾಶಿಯವರಲ್ಲಿ ಸ್ವಾಭಾವಿಕವಾಗಿ ಚುರುಕುತನ, ತಾರ್ಕಿಕ ಚಿಂತನೆ ಹಾಗೂ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗಿ ಕಾಣುತ್ತದೆ. ಇವರು ಯಾವುದೇ ವಿಷಯದಲ್ಲಿ ದೀರ್ಘಕಾಲ ಸುಮ್ಮನೆ ಕೂರುವವರಲ್ಲ. ತಮ್ಮ ಸೃಜನಶೀಲತೆಯ ದಾರಿಯಲ್ಲಿ ಅತ್ಯಂತ ವೇಗವಾಗಿ ಹಾಗೂ ಭರವಸೆಯಿಂದ ನಡೆಯುತ್ತಾರೆ. ಕೆಲವೊಮ್ಮೆ ಅವರ ಈ ವೇಗದ ನಡೆ ಇತರರಿಗೆ ಗೊಂದಲದಂತೆ ಕಾಣಬಹುದು, ಆದರೆ ಅವರ ಮನಸ್ಸಿನಲ್ಲಿ ಸದಾ ಒಂದು ಹೊಸ ಆಲೋಚನೆಗಳ ಲೋಕವಿರುತ್ತದೆ. ಮಿಥುನ ರಾಶಿಯವರ ಅತಿದೊಡ್ಡ ಗುಣವೆಂದರೆ ಹೊಂದಾಣಿಕೆ ಮನೋಭಾವ. ಇವರು ಎಂತಹ ಜನರಿಗಾದರೂ ತಮ್ಮ ಮಾತಿನ ಮೂಲಕ ಮರುಳು ಮಾಡುವವರು ಹಾಗೂ ಇತರರಿಗೆ ಸಹಾಯ ಮಾಡಲು ಯಾವತ್ತೂ ಸಿದ್ಧವಿರುತ್ತಾರೆ. ಆದ್ದರಿಂದ ಅನೇಕ ಕ್ಷೇತ್ರಗಳಲ್ಲಿ ಮಿಥುನ ರಾಶಿಯವರು ಉತ್ತಮ ಸಲಹೆಗಾರರಾಗಿ ಹಾಗೂ ಸಂವಹನಕಾರರಾಗಿ ಕಾಣುತ್ತಾರೆ. ಆದರೆ ಹೊರಗೆ ಕಾಣುವ ಅವರ ಚುರುಕಾದ ಸ್ವಭಾವದ ಹಿಂದೆ ಒಂದು ಭಾವುಕ ಸತ್ಯ ಅಡಗಿದೆ. ಮಿಥುನ ರಾಶಿಯವರನ್ನು ಕೆಲವರು ಗಂಭೀರತೆ ಇಲ್ಲದವರು ಅಥವಾ ಚಂಚಲರು ಎಂದು ತಪ್ಪು ಭಾವಿಸುತ್ತಾರೆ. ವಾಸ್ತವವಾಗಿ ಅವರು ಮನಸ್ಸಿನಲ್ಲಿ ಬಹಳ ಆಳವಾಗಿ ಹಾಗೂ ವಿಭಿನ್ನವಾಗಿ ಯೋಚಿಸುವವರು. ಯಾರಾದರೂ ಸಮಸ್ಯೆಯಲ್ಲಿದ್ದರೆ ಅವರಿಗೆ ತಮ್ಮ ಬುದ್ಧಿವಂತಿಕೆಯಿಂದ ದಾರಿ ತೋರಿಸುತ್ತಾರೆ. ಇದರಿಂದ ಕೆಲವರಿಗೆ ಅವರು ಅತಿಯಾದ ತಾರ್ಕಿಕ ಚಿಂತಕರಂತೆ ಕಾಣಬಹುದು, ಆದರೆ ನಿಜವಾಗಿ ನೋಡಿದರೆ ಅವರ ಮನಸ್ಸು ಬಹಳ ಕುತೂಹಲದಿಂದ ಹಾಗೂ ನಿಸ್ವಾರ್ಥವಾಗಿರುತ್ತದೆ. ಅವರು ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳುವುದು ಕಡಿಮೆ. ಯಾರು ತಪ್ಪು ಮಾಡಿದರೂ ಅದನ್ನು ತಮ್ಮ ಮಾತಿನ ಚಾತುರ್ಯದಿಂದ ಮರೆಸುವ ಗುಣ ಇವರಲ್ಲಿದೆ. ಮಿಥುನ ರಾಶಿಯವರ ಕೋಪ ಮಿಂಚಿನಂತೆ ಬೇಗ ಬರುತ್ತದೆ, ಆದರೆ ಅಷ್ಟೇ ಬೇಗ ಮಾಯವಾಗುತ್ತದೆ. ಯಾರಾದರೂ ಇವರನ್ನು ಪ್ರೀತಿಯಿಂದ ಹಾಗೂ ಗೌರವದಿಂದ ಮಾತನಾಡಿಸಿದರೆ ಇವರು ತಮ್ಮ ಜ್ಞಾನವೆಲ್ಲವನ್ನು ಅವರಿಗೆ ಹಂಚಲು ಸಿದ್ಧರಾಗುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಇವರು ಬಹಳ ಬೇಸರ ಮಾಡಿಕೊಡುತ್ತಾರೆ. ಅದು ಏಕತಾನ್ಯತೆ ಅಥವಾ ಬೋರಿಂಗ್ ಜೀವನ. ಯಾರಾದರೂ ಇವರನ್ನು ಕಟ್ಟಿಹಾಕಲು ಪ್ರಯತ್ನಿಸಿದರೆ ಅಥವಾ ಇವರ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡರೆ ಅದನ್ನು ಇವರು ಸುಲಭವಾಗಿ ಸಹಿಸುವುದಿಲ್ಲ. ಸ್ನೇಹದ ವಿಷಯದಲ್ಲಿ ಮಿಥುನ ರಾಶಿಯವರು ವಿಶಾಲ ವ್ಯಕ್ತಿತ್ವದವರು. ಇವರು ತಮ್ಮ ಗೆಳೆಯರಿಗಾಗಿ ಎಂತಹ ಸಮಾಲೋಚನೆಗೂ ಸಿದ್ಧರಿರುತ್ತಾರೆ. ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ಅತ್ಯಂತ ರೋಚಕವಾಗಿ ಹಾಗೂ ಬುದ್ಧಿವಂತಿಕೆಯಿಂದ ನಿಭಾಯಿಸುತ್ತಾರೆ. ಇವರ ಪ್ರೀತಿ ಸದಾ ಹೊಸತನದಿಂದ ಕೂಡಿರುತ್ತದೆ. ತಮ್ಮ ಸಂಗಾತಿಗೆ ಮಾನಸಿಕ ಉಲ್ಲಾಸ ನೀಡಲು ಶ್ರಮಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಅತಿಯಾದ ಬದಲಾಗುವ ಮನಸ್ಥಿತಿ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತರಬಹುದು. ಇವರು ತಮ್ಮ ಸಂಗಾತಿಯು ತಮ್ಮ ಮಾತುಗಳನ್ನು ಹಾಗೂ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಈ ನಿರೀಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡರೆ ಇವರ ಪ್ರೇಮ ಜೀವನ ತುಂಬ ಶಾಂತಿಯುತವಾಗಿರುತ್ತದೆ. ವೃತ್ತಿ ಜೀವನದಲ್ಲಿ ಮಿಥುನ ರಾಶಿಯವರು ಮಾಧ್ಯಮ, ಬರವಣಿಗೆ, ಶಿಕ್ಷಣ, ವ್ಯಾಪಾರ, ತಂತ್ರಜ್ಞಾನ ಹಾಗೂ ಕಲಾಕ್ಷೇತ್ರಗಳಲ್ಲಿ ಹೆಚ್ಚು ಸಾಧನೆ ಮಾಡುತ್ತಾರೆ. ಪತ್ರಿಕೋದ್ಯಮ, ಮಾರಾಟ ವಿಭಾಗ ಹಾಗೂ ಭಾಷಣ ಕಲೆಯಲ್ಲಿ ಮಿಥುನ ರಾಶಿಯವರು ತಮ್ಮ ಅದ್ಭುತ ಸಾಮರ್ಥ್ಯವನ್ನು ತೋರಿಸುತ್ತಾರೆ.
ಇವರು ಕೆಲಸವನ್ನು ಏಕಕಾಲದಲ್ಲಿ 2-3 ಕಡೆ ನಿರ್ವಹಿಸಲು ಇಷ್ಟಪಡುತ್ತಾರೆ. ಯಾವುದೇ ಕಾರ್ಯದಲ್ಲಿ ಬುದ್ಧಿವಂತಿಕೆಯಿಂದ ತೊಡಗಿಸಿಕೊಳ್ಳುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರಿಗೊಂದು ಚತುರ ಸ್ವಭಾವವಿದೆ. ಹಣದ ಅವಶ್ಯಕತೆ ಇವರಿಗೆ ಗೊತ್ತಿದ್ದರೂ ಅದಕ್ಕೆ ಅತಿಯಾದ ಪ್ರಾಮುಖ್ಯತೆ ನೀಡುವುದಿಲ್ಲ. ಬದಲಾಗಿ ಹೊಸ ಅನುಭವಗಳಿಗೆ ಹೆಚ್ಚು ಹಣ ವ್ಯಯ ಮಾಡುತ್ತಾರೆ. ಹಣ ಸಂಪಾದಿಸುವ ಸಾಮರ್ಥ್ಯ ಇದ್ದರೂ ಅದನ್ನು ಹೊಸ ವಿಷಯಗಳನ್ನು ಕಲಿಯಲು ಅಥವಾ ಪ್ರಯಾಣಕ್ಕಾಗಿ ಖರ್ಚು ಮಾಡಲು ಎಂದಿಗೂ ಹಿಂಜರಿಯುವುದಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಇರುವಂತೆ ಮಿಥುನ ರಾಶಿಯವರಿಗೂ ಕೆಲವು ಸಣ್ಣ ದುರ್ಬಲತೆಗಳಿವೆ. ಅದರಲ್ಲಿ ಮೊದಲನೆಯದು ಅತಿಯಾದ ಗೊಂದಲ. 2 ವಿಷಯಗಳ ನಡುವೆ ನಿರ್ಧಾರ ತೆಗೆದುಕೊಳ್ಳುವಾಗ 2 ಮನಸ್ಸಿನವರಾಗುತ್ತಾರೆ. ಎರಡನೆಯದು ಚಂಚಲತೆ. ಯಾವುದೇ ವಿಷಯದಲ್ಲಿ ದೀರ್ಘಕಾಲ ಒಂದೇ ಕಡೆ ಇರಲು ಕಷ್ಟಪಡುತ್ತಾರೆ. ಮೂರನೆಯದು ಅತಿಯಾದ ಮಾತು. ಕೆಲವೊಮ್ಮೆ ಅನಗತ್ಯ ವಿಷಯಗಳನ್ನು ಮಾತನಾಡಿ ತೊಂದರೆಗೆ ಸಿಲುಕಬಹುದು. ನಾಲ್ಕನೆಯದು ಇತರರ ಮಾತುಗಳಿಗೆ ಬೇಗನೆ ಪ್ರಭಾವಿತರಾಗುವುದು. ಮಿಥುನ ರಾಶಿಯವರ ಸ್ವಭಾವದಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಅವರೊಳಗಿನ ಅಸಾಮಾನ್ಯ ವಾಕ್ಚಾತುರ್ಯ. ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ತಮ್ಮ ಮಾತಿನ ಮೂಲಕ ಪರಿಹರಿಸುವ ಶಕ್ತಿ ಇವರಿಗಿದೆ. ಇತರರು ಗಾಬರಿಗೊಳ್ಳುವ ಪರಿಸ್ಥಿತಿಯಲ್ಲೂ ಮಿಥುನ ರಾಶಿಯವರು ಹಾಸ್ಯ ಪ್ರಜ್ಞೆಯಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಸ್ವಭಾವ ಹೊಂದಿರುತ್ತಾರೆ. ಇದೇ ಕಾರಣಕ್ಕೆ ಇವರನ್ನು ರಾಶಿಚಕ್ರದ ಅತ್ಯಂತ ಚುರುಕು ಮನಸ್ಸಿನವರು ಎಂದು ಕರೆಯಲಾಗುತ್ತದೆ. ಬುಧಗ್ರಹದ ಪ್ರಭಾವವಿರುವುದರಿಂದ ಇವರಲ್ಲಿ ಅಪಾರ ಜ್ಞಾನ ಹಾಗೂ ಸಂಶೋಧನಾ ಮನೋಭಾವ ತುಂಬಿರುತ್ತದೆ. ಯಾವುದೇ ಕೆಲಸವನ್ನು ಆರಂಭಿಸಿದರೆ ಅದನ್ನು ಅತ್ಯಂತ ಕ್ರಿಯಾಶೀಲತೆಯಿಂದ ಮಾಡುವ ಗುಣ ಇವರದ್ದು. ಆದರೂ ಮಿಥುನ ರಾಶಿಯವರ ವಿಶೇಷತೆ ಏನೆಂದರೆ ಅವರು ಸೋಲನ್ನು ಕೂಡ ಒಂದು ಮಾಹಿತಿ ಎಂದು ಸ್ವೀಕರಿಸುತ್ತಾರೆ. ಒಂದು ಬಾರಿ ಹಿನ್ನಡೆ ಕಂಡರೂ ಧೃತಿಗೆಡದೆ ಹೊಸ ಆಲೋಚನೆಯೊಂದಿಗೆ ಮತ್ತೆ ಮುನ್ನಡೆಯುತ್ತಾರೆ. ಅವರ ಮನಸ್ಸಿನಲ್ಲಿ ಸದಾ ಹೊಸ ವಿಷಯಗಳ ಹುಡುಕಾಟವಿರುತ್ತದೆ. ಇವರು ತಂಡದ ಸದಸ್ಯರಾಗಿ ಎಲ್ಲರನ್ನೂ ಮಾತಿನ ಮೂಲಕ ಒಗ್ಗೂಡಿಸಿಕೊಂಡು ಹೋಗುವ ಅದ್ಭುತ ಗುಣ ಹೊಂದಿರುತ್ತಾರೆ. ಸವಾಲುಗಳನ್ನು ಎದುರಿಸುವುದಕ್ಕೆ ಇವರು ಭಯಪಡುವುದಿಲ್ಲ. ಆದರೆ ಬೇಸರ ತರುವ ಕೆಲಸಗಳಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಸ್ನೇಹ ಹಾಗೂ ಸಂಬಂಧಗಳ ವಿಚಾರದಲ್ಲಿ ಮಿಥುನ ರಾಶಿಯವರು ಮುಕ್ತ ವ್ಯಕ್ತಿತ್ವದವರು. ತಮ್ಮ ಮನಸ್ಸಿನಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸದ ಗುಣ ಇವರದ್ದು. ಇವರು ಸ್ನೇಹಕ್ಕೆ ಹೆಚ್ಚಿನ ಬೆಲೆ ನೀಡುತ್ತಾರೆ. ನಿಷ್ಠೆ ಹಾಗೂ ಮಾನವೀಯತೆಯನ್ನು ಅವರು ಜೀವನದಲ್ಲಿ ಹೆಚ್ಚು ಗೌರವಿಸುತ್ತಾರೆ. ತಮ್ಮವರಿಗಾಗಿ ಅವರು ಯಾವಾಗಲೂ ಉತ್ತಮ ಸಲಹೆ ಹಾಗೂ ಬೆಂಬಲ ನೀಡುವ ಉದಾರ ಸ್ವಭಾವ ಹೊಂದಿರುತ್ತಾರೆ. ಅವರಿಗೆ ಜೀವನ ಎಂದರೆ ಕೇವಲ ವಸ್ತುಗಳನ್ನು ಸಂಗ್ರಹಿಸುವುದಲ್ಲ, ಬದಲಾಗಿ ಜ್ಞಾನವನ್ನು ಹಾಗೂ ಹೊಸ ಅನುಭವಗಳನ್ನು ಸಂಪಾದಿಸುವುದು. ಆರೋಗ್ಯದ ದೃಷ್ಟಿಯಿಂದ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಶ್ವಾಸಕೋಶ ಹಾಗೂ ನರಮಂಡಲದ ವಿಷಯದಲ್ಲಿ ಸೂಕ್ಷ್ಮ ಪ್ರಕೃತಿಯವರು. ಬುಧಗ್ರಹದ ಪ್ರಭಾವದಿಂದ ಇವರಲ್ಲಿ ಬೌದ್ಧಿಕ ಶಕ್ತಿ ಹೆಚ್ಚಾಗಿರುತ್ತದೆ. ಆದರೆ ಭುಜದ ನೋವು, ಉಸಿರಾಟದ ತೊಂದರೆ ಅಥವಾ ಅತಿಯಾದ ಆಲೋಚನೆಯಿಂದ ಉಂಟಾಗುವ ಮಾನಸಿಕ ಆಯಾಸ ಇವರನ್ನು ಕಾಡಬಹುದು. ಆದ್ದರಿಂದ ಪ್ರಾಣಾಯಾಮ ಹಾಗೂ ನಿಯಮಿತ ನಡಿಗೆ ಇವರಿಗೆ ಬಹಳ ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಅಥವಾ ನೆಚ್ಚಿನ ಪುಸ್ತಕ ಓದುವುದು ಇವರ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮಿಥುನ ರಾಶಿಯವರು ಹುಟ್ಟಿನಿಂದಲೇ ಸಂಶೋಧಕರಂತೆ ಅಥವಾ ಜ್ಞಾನಿಗಳಂತೆ ಬದುಕಲು ಇಷ್ಟಪಡುತ್ತಾರೆ. ಆದರೆ ಜೀವನ ಅವರಿಗೆ ಕಲಿಸುವ ಮಹತ್ವದ ಪಾಠವೆಂದರೆ ಏಕಾಗ್ರತೆ. ಯಾವಾಗ ಇವರು ತಮ್ಮ ಚಂಚಲತೆಯಿಂದ ಹೊರಬಂದು ವಾಸ್ತವದಲ್ಲಿ ಒಂದೇ ಗುರಿಯತ್ತ ಗಮನಹರಿಸಲು ಕಲಿಯುತ್ತಾರೋ, ಯಾವಾಗ ಇವರು ನಿರ್ಧಾರಗಳಲ್ಲಿ ದೃಢತೆಯನ್ನು ತೋರಿಸುತ್ತಾರೋ, ಆಗ ಅವರ ಜೀವನದಲ್ಲಿ ನಿಜವಾದ ವಿಜಯದ ದಾರಿ ತೆರೆದುಕೊಳ್ಳುತ್ತದೆ. ಯಾಕೆಂದರೆ ನಿಜವಾದ ಬುದ್ಧಿವಂತನೆಂದರೆ ಕೇವಲ ಎಲ್ಲವನ್ನೂ ತಿಳಿದುಕೊಳ್ಳುವವನಲ್ಲ, ತಿಳಿದಿದ್ದನ್ನು ಒಂದು ಗುರಿಯತ್ತ ಸರಿಯಾಗಿ ಕಾರ್ಯರೂಪಕ್ಕೆ ತರುವವನೇ ನಿಜವಾದ ವಿಜಯಿ. ಮಿಥುನ ರಾಶಿಯವರು ತಮ್ಮ ಬುದ್ಧಿಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಅವರು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಅವರೊಳಗೆ ಅದ್ಭುತ ಕಲ್ಪನಾ ಶಕ್ತಿ ಇದೆ, ಹಾಸ್ಯ ಪ್ರಜ್ಞೆ ಇದೆ ಹಾಗೂ ಇತರರ ಮನಸ್ಸನ್ನು ಮಾತಿನ ಮೂಲಕ ಗೆಲ್ಲುವ ಶಕ್ತಿ ಇದೆ. ಆದ್ದರಿಂದ ಮೇಲ್ನೋಟಕ್ಕೆ ಚಂಚಲವಾಗಿ ಕಾಣುವ ಮಿಥುನ ರಾಶಿಯವರು ತಮ್ಮವರಿಗೆ ಸದಾ ಮಾರ್ಗದರ್ಶಕನಂತೆ ನಿಲ್ಲುವವರು. ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನು ಭೇಟಿ ಮಾಡಿದಾಗ ಅವರ ಮಾತಿನ ಹಿಂದೆ ಇರುವ ಆ ಜ್ಞಾನದ ಆಳವಾದ ಮನಸ್ಸನ್ನು ಅರಿಯಲು ಪ್ರಯತ್ನಿಸಿ. ಈ ರೀತಿಯ ಜ್ಯೋತಿಷ್ಯ ಹಾಗೂ ರಾಶಿ ವಿಚಾರಗಳ ಬಗ್ಗೆ ಇನ್ನಷ್ಟು ಆಸಕ್ತಿಯುತ ವಿಡಿಯೋಗಳನ್ನು ನೋಡಲು ಕಾಲಚಕ್ರ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಮಿಥುನ ರಾಶಿಯವರಾದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಗುರುದೇವ ಎಂದು ತಪ್ಪದೇ ಬರೆಯಿರಿ. ಧನ್ಯವಾದಗಳು. ಓಂ ಶಾಂತಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.